ಬುಕಿಂಗ್ ಆಗ್ತಾ ಇಲ್ಲ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ಲೂ ಇಲ್ಲ, ಗೃಹ ಬಳಕೆಗೆ ಸಿಲಿಂಡರೂ ಇಲ್ಲ. ಹೌದು ವೀಕ್ಷಕರೇ, ಇರಾನ್ ಇಸ್ರೇಲ್ ಯುದ್ಧದ ಬಹುದೊಡ್ಡ ಎಫೆಕ್ಟ್ ಇದಾಗಿದೆ ಎಂದರೆ ತಪ್ಪಾಗಲಾರದು. ಕೊರಟಗೆರೆ ತಾಲೂಕಿನಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿ ಗ್ರಾಹಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಮಾತ್ರವಲ್ಲ, ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗದೆ ಜನರು ಆತಂಕಕ್ಕೀಡಾಗಿದ್ದಾರೆ. ಗ್ಯಾಸ್ ಬುಕ್ ಮಾಡಲು ಜನರು ಫೋನ್ ಮುಖಾಂತರ ಆನ್ಲೈನ್ ಬುಕಿಂಗ್ ಮಾಡಲು ಪ್ರಯತ್ನಿಸಿದ್ರೂ ಬುಕಿಂಗ್ ಆಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿರುವುದರಿಂದ ಬಿಲ್ಲಿಂಗ್ ಪ್ರಕ್ರಿಯೆ ಕೂಡ ಕ್ಲಿಯರ್ ಆಗುವುದಿಲ್ಲ. ಬಿಲ್ಲಿಂಗ್ ಕ್ಲಿಯರ್ ಆಗದೇ ಇರೋಕ್ಕೆ ಕಾರಣ ಸಿಲಿಂಡರ್ ಸ್ಟಾಕ್ ಕೂಡ ಸರಿಯಾಗಿ ಏಜೆನ್ಸಿಗಳಿಗೆ ತಲುಪುತ್ತಿಲ್ಲ ಎನ್ನಲಾಗುತ್ತಿದೆ. ಇನ್ನು ಕೊರಟಗೆರೆ ಸಂಜೀವಿನಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ನಾಗೇಂದ್ರ ಬಾಬು ಮಾತನಾಡಿ, ಕಳೆದ 3 ದಿನಗಳಿಂದ ಗೃಹ ಬಳಕೆ ಸಿಲಿಂಡರ್ಗಳು ಬುಕಿಂಗ್ ಹೆಚ್ಚಾಗಿದ್ದು, ಇದರಿಂದ ಸರಬರಾಜಿನಲ್ಲಿ ತಾತ್ಕಾಲಿಕ ಸಮಸ್ಯೆ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. 2-3 ದಿನ ಎಲ್ಲವೂ ಸರಿ ಹೋಗ್ತದೆ. ಗ್ರಾಹಕರು ಸರಿಯಾಗಿ ಸಹಕರಿಸಬೇಕು. ಮನೆಗೆ ಅವಶ್ಯಕತೆ ಇದ್ದರೆ ಮಾತ್ರ ಸಿಲಿಂಡರ್ ತೆಗೆದುಕೊಳ್ಳಿ. ಸುಮ್ಮನೆ ಬುಕ್ ಮಾಡಿ ಅವಶ್ಯಕತೆ ಇರುವವರೆಗೆ ತೊಂದರೆ ಕೊಡಬೇಡಿ ಎಂದು ಮನವಿ ಮಾಡಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ ದರವು ಹೆಚ್ಚಳವಾಗಿದ್ದು, ಮೊದಲು 863 ಇದ್ದ ದರ ಈಗ 923 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆಯೇ ಕಮರ್ಷಿಯಲ್ ಸಿಲಿಂಡರ್ ದರವು 1860 ರಿಂದ 1975 ರೂಪಾಯಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದರು. ನಾಗೇಂದ್ರ, ಸಂಜೀವಿನಿ ಇಂಡಿಯನ್ ಗ್ರಾಮೀಣ ವಿತರಕ ಮಾಲೀಕರು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಇಂಧನದ ಅಭಾವ ಅಂತ ನಡೀತಾ ಇದೆ, ಇದು ತಾತ್ಕಾಲಿಕವಾಗಿ ಸಮಸ್ಯೆ ಆಗಿದೆ. ಗ್ರಾಹಕರು ಗಾಬರಿಯಾಗಿ ತುಂಬ ಪ್ಯಾನಿಕ್ ಆಗಿ ತುಂಬ ಜಾಸ್ತಿ ಬುಕಿಂಗ್ಸ್ಗಳು ಮಾಡ್ತಾ ಇದ್ದಾರೆ. ದಿನಕ್ಕೆ ಬರೋ ಬುಕ್ಕಿಂಗು 3 ಪಟ್ಟು ಬರ್ತಾ ಇದೆ. ನಾವು ಏನು ದಿನಕ್ಕೆ ಸಪ್ಲೈ ಮಾಡ್ತೀವಿ ಅಷ್ಟೇ ಕೆಪಾಸಿಟಿ ಕಂಪ್ನಿಯಿಂದ ಸಪ್ಲೈ ಬರುತ್ತೆ. ಜನ ಗಾಬರಿಯಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಬುಕ್ ಮಾಡಿ, ಅವಶ್ಯಕತೆ ಇಲ್ಲ ಅಂತೇಳಿ ಸುಮ್ಮನೆ ಬುಕ್ ಮಾಡ್ಕೊಂಡ್ರೆ ಅವಶ್ಯಕತೆ ಇರೋರಿಗೆ ವಂಚನೆ ಆಗುತ್ತೆ. ಹಾಗಾಗಿ ಜನರು ಸ್ವಲ್ಪ ಅರ್ಥ ಮಾಡಿಕೊಂಡು ಸಿಲಿಂಡರ್ನ ಇವತ್ತು ಅಭಾವನ ಅರ್ಥ ಮಾಡಿಕೊಂಡು ಬೇರೆ ಕಡೆ ಡೈವರ್ಷನ್ ಮಾಡಿದೆ, ಬೇರೆಯವರಿಗೆ ಮಾರೋದಾಗಲಿ ಮತ್ತೊಂದಾಗಲಿ ಮಾಡಿದೆ. ಈ ಥರ ಮಾಡೋದಕ್ಕೆ ಅವಶ್ಯಕತೆ ಇರೋರಿಗೆ ಅಭಾವ ಉಂಟಾಗಿ ಈ ಸಮಸ್ಯೆ ಶುರುವಾಗುತ್ತೆ. ಬುಕಿಂಗ್ ಅವಶ್ಯಕತೆ ಇದ್ದರೆ ಮಾತ್ರ ಬುಕಿಂಗ್ ಮಾಡಿ. ತಾತ್ಕಾಲಿಕವಾಗಿ ಬುಕಿಂಗ್ ಸಮಸ್ಯೆ ಇದೆ. ಇವತ್ತು ಒಳಗಡೆ ನಾಳೆ ಒಳಗಡೆ ಅದು ಕ್ಲಿಯರ್ ಆಗುತ್ತೆ. ಬುಕಿಂಗ್ ಸಮಸ್ಯೆ ಏನಕ್ಕೆ ಓವರ್ ಬುಕಿಂಗ್ ಬರ್ತಾ ಇದೆ. ಒಂದು ದಿವಸಕ್ಕೆ ಬರೋ ದಿವಸದಲ್ಲಿ 3 ದಿವಸ ಬುಕಿಂಗ್ ಬರ್ತಾ ಇದೆ. ಹಾಗಾಗಿ ಸಪ್ಲೈಯಲ್ಲಿ ಸಮಸ್ಯೆ ಆಗುತ್ತೆ. ಅವಶ್ಯಕತೆ ಇರೋ ಬುಕ್ ಮಾಡಿ. ಆದಷ್ಟು ನಾವು ಸೀನಿಯಾರಿಟಿಲಿ ಸರಬರಾಜು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಮುಂದಕ್ಕೆ 2 ದಿವಸದಲ್ಲಿ ಇದು ನಾರ್ಮಲ್ ಆಗುತ್ತೆ ಅಂತ ನಮಗೆ ಮಾಹಿತಿ ಇದೆ. ಹಾಗಾಗಿ ಯಾರು ಗಾಬರಿ ಆಗೋದು ಬೇಡ. ದಯವಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ಬುಕ್ ಮಾಡಿ. ಸಿಲಿಂಡರ್ ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅವಶ್ಯಕತೆ ಇರೋರಿಗೆ ವಂಚನೆ ಆಗುತ್ತೆ. ದಯವಿಟ್ಟು ಈ ಥರ ತಪ್ಪು ಮಾಡೋಕೆ ಹೋಗಬೇಡಿ. ಈಗ ಏನು ಹಿಂದೆ ಬುಕ್ ಮಾಡ್ತಿದ್ರು, ಪರ್ ಡೇಗೆ ಎಷ್ಟು ಬುಕ್ ಆಗ್ತಾ ಇತ್ತು, ಈಗ ಎಷ್ಟು ಬುಕ್ ಆಗ್ತಾ ಇದೆ? ಪರ್ ಡೇ ಆವರೇಜ್ ಆಗಿ ದಿವಸಕ್ಕೆ ಒಂದು 200 ರಿಂದ 250 ಬುಕಿಂಗ್ ಬರ್ತಾ ಇತ್ತು ಪರ್ ಡೇ. ಅವಾಗ ಆವರೇಜ್ ಆಗಿ ಮುಂಚೆ ಮೊದಲಿಗೆ. ಇವತ್ತು ಪರ್ ಡೇಗೆ 600-700 ಬುಕಿಂಗ್ ಬರ್ತಾ ಇದೆ ಪರ್ ಡೇಗೆ. ಇಷ್ಟು ಪ್ಯಾನಿಕ್ ಬುಕಿಂಗ್ ಆದ್ರೆ ನಾವು ಮುಂಚೆ ಸಪ್ಲೈ ಮಾಡ್ತಿದ್ದ ಕೆಪಾಸಿಟಿ ಅಷ್ಟೇ ಕಂಪ್ನಿ ಕೊಡೋದು. ನಮಗೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ರೆ ಓವರ್ ಕೆಪಾಸಿಟಿ ಆಗುತ್ತೆ. ಯಾಕಂದ್ರೆ ಮುಂಚೆ ಮಾಡ್ತಾ ಇದ್ದು 200 ಸಿಲಿಂಡರ್, ಇವತ್ತು 600 ಕೊಡಿ ಅಂದ್ರೆ ಎಲ್ಲ ಕಡೆ ಸಪ್ಲೈ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಸೀನಿಯಾರಿಟಿಯಲ್ಲಿ ಮುಂಚೆ ಥರ ಅವಶ್ಯಕತೆ ಇದ್ದರೆ ಬುಕ್ ಮಾಡ್ಕೊಂತ ಹೋಗ್ತಾರೆ, ನಾರ್ಮಲ್ ಸಪ್ಲೈ ಇರುತ್ತೆ. ಅವಶ್ಯಕತೆ ಮೀರಿ ಬುಕ್ ಮಾಡಿದ್ರೆ ಈ ಸಮಸ್ಯೆ ಮತ್ತೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಜನ ಅವಶ್ಯಕತೆ ಇದ್ದರೆ ಮಾತ್ರ ಬುಕ್ ಮಾಡಿ. 2-3 ದಿವಸದಲ್ಲಿ ಬುಕಿಂಗ್ ಆಗಲಿ ಸರಬರಾಜು ಆಗಲಿ 2 ಸುಗಮ ಆಗುತ್ತೆ. ಸಮಸ್ಯೆ ಬಗೆಹರಿಯುತ್ತೆ. ಪ್ಯಾನಿಕ್ ಆಗಿ ಜನ ಆಫೀಸ್ ಹತ್ರ ಬರೋದು, ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡ್ರೆ ಸಮಸ್ಯೆ ಬಗೆಹರಿಲ್ಲ. ಆದಷ್ಟು ನಾವು ಯಾರು ಬುಕಿಂಗ್ ಆಗಿದೆ ಸೀನಿಯಾರಿಟಿ ನಾವೇ ಫೋನ್ ಮಾಡ್ತೀವಿ. ಅವ್ರು ಸಿಲಿಂಡರ್ ತಲುಪೋ ವ್ಯವಸ್ಥೆ ಅಂತೂ ಖಂಡಿತ ಆಗುತ್ತೆ. ದಯವಿಟ್ಟು ಜನ ಆಫೀಸ್ ಹತ್ರ ಬಂದು ಇಲ್ಲಿ ನಿಂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಸರಬರಾಜಿನ 2 ದಿವಸದಲ್ಲಿ ಸುಗಮಗೊಳಿಸ್ತೀವಿ. ತಾವು ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕಿದ್ರ, ಸ್ಟಾಕ್ ಇದೆಯಾ ಇಲ್ವಾ ಅಥವಾ ಏನಾಗ್ತದೆ? ಸದ್ಯಕ್ಕೆ ಈಗ ಸ್ಟಾಕ್ ಇಲ್ಲ. ಅದೇ ನೆನ್ನೆ ಸರ್ವರ್ ಇಶ್ಯೂ ಆಗಿ ಬಿಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ. ಬಿಲ್ಗಳು ಕ್ಲಿಯರ್ ಆಗದೆ ಅಲ್ಲಿ ಲೋಡ್ ಎಕ್ಸಿಟ್ ಆಗಲ್ಲ. ಗಾಡಿ ಅಂಡರ್ ವೇಟಿಂಗ್ ಅಲ್ಲಿ ಇದೆ. ಬಿಲ್ಗಳು ಕ್ಲಿಯರ್ ಆಗ್ತದೆ, ಇವತ್ತು ಲೋಡ್ ಎಕ್ಸಿಟ್ ಆಗುತ್ತೆ. ಪ್ರತಿ ದಿವಸ ಆವರೇಜ್ ಆಗಿ 250-280 ವಿತರಣೆ ಆಗೋದು. ಈಗ ಎಷ್ಟು ಬಂದ್ರೂ ತುಂಬ ಪ್ಯಾನಿಕ್ ಆಗಿ ಜನ ಬರ್ತಾ ಇದ್ದಾರೆ. ಆವರೇಜ್ ಆಗಿ ದಿನ 250-300 ಸಿಲಿಂಡರ್ ಸಿಗುತ್ತೆ. ಅದು ಸೀನಿಯಾರಿಟಿ ಪ್ರಕಾರ ಇಶ್ಯೂ ಮಾಡೋದಕ್ಕೆ ಮಾಡಿದ್ರೆ ಒಂದು ಪ್ಲಾನ್ ಅಲ್ಲಿ ಎಲ್ಲರಿಗೂ ಸಿಲಿಂಡರ್ ತಲುಪುತ್ತೆ. ಈಗ ಸರ್ವರ್ ಸಮಸ್ಯೆ ಕೇವಲ ನಮ್ಮ ತಾಲೂಕಲ್ಲಿ ಮಾತ್ರ ಇದೆ, ಎಲ್ಲ ಓವರ್ ಆಲ್ ಇಂಡಿಯಾ ಸಮಸ್ಯೆ. ಎಲ್ಲ ಕಂಪ್ನಿ HP, BP, OC 3 ಕಂಪ್ನಿನೂ ಸಮಸ್ಯೆ ಫೇಸ್ ಮಾಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸ್ಥಗಿತಗೊಂಡಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಜನ ನೋಡಿಕೊಂಡು ಬಳಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಇದೇ ಥರನೇ ಪ್ಯಾನಿಕ್ ಮಾಡಿದ್ರೆ ಅವಶ್ಯಕತೆ ಇರೋರಿಗೆ ವಂಚನೆ ಆಗುತ್ತೆ. ಸಿಲಿಂಡರ್ ಸುಮ್ಮನೆ ಹೋಗಿ ಡೆಡ್ ಆಗುತ್ತೆ, ಯಾರಿಗೂ ಬಳಕೆ ಆಗೋದಿಲ್ಲ. ಇವತ್ತಿನ ದೇಶದ ಸಮಸ್ಯೆ ಅರಿತುಕೊಂಡು ಜನ ಆ ಥರ ಬಿಹೇವ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗೋದು, ಯಾರಿಗೂ ತೊಂದರೆ ಆಗೋದಿಲ್ಲ. ಯಾವುದು ಕಮರ್ಷಿಯಲ್ ರೇಟ್ ಜಾಸ್ತಿ ಆಗಿದೆ, ಡೊಮೆಸ್ಟಿಕ್ ರೇಟ್ 60 ರೂಪಾಯಿ ಜಾಸ್ತಿ ಆಗಿದೆ ಮುಂಚೆಗಿಂತ. ಕಮರ್ಷಿಯಲ್ ಬರ್ತಾ ಇಲ್ಲ, ಕಮರ್ಷಿಯಲ್ 115 ರೂಪಾಯಿ, ಡೊಮೆಸ್ಟಿಕ್ ಮಾತ್ರ ರೇಟ್ ಡೊಮೆಸ್ಟಿಕ್ 2 ಆಗಿದೆ. ಬಟ್ ಕಮರ್ಷಿಯಲ್ ಸ್ಥಗಿತಗೊಂಡಿದೆ. ಕಮರ್ಷಿಯಲ್ ಸಪ್ಲೈ ಯಾವುದು ಬರ್ತಾ ಇಲ್ಲ.
ತಾತ್ಕಾಲಿಕ ಯಾವಾಗ ಶುರುವಾಗುತ್ತೆ ಅಂತಲೂ ನಮಗೆ ಐಡಿಯಾ ಇಲ್ಲ. ಡೊಮೆಸ್ಟಿಕ್ ಸಮಸ್ಯೆ ಆಗೋದಿಲ್ಲ, ಬರುತ್ತೆ, ಒಂದು ದಿವಸ ಹಿಂದೆ ಮುಂದೆ ಸರಬರಾಜು ಆಗುತ್ತೆ. ಸರ್, ನಾವು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀವಿ, ಏನೋ ಸಿಲಿಂಡ್ರ್ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಬುಕ್ ಆಗಿರಲಿಲ್ಲ. ಇನ್ ಕೇಸ್ ಬೆಳಿಗ್ಗೆ ನಮ್ಮದು ಬುಕ್ ಆಗಿತ್ತು, ಬಟ್ ಇಲ್ಲಿ ಕೇಳಿದಾಗ ನೋ ಸ್ಟಾಕು, ನಾಳೆ ಬರುತ್ತೆ ನಿಮ್ಮದು ಸೀನಿಯಾರಿಟಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇತ್ತು, ನಂದು ಒಬ್ಬಂದೇ ಅಲ್ಲ, ಸುಮಾರು ಜನ ಇದೇ ಥರ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಅಲ್ಲ, ಏನು ಸಮಸ್ಯೆ ಆಗ್ತಾ ಇದೆ? ಈಗ ನಮಗೆ ಸಿಲಿಂಡ್ರ್ ಮುಗಿದೋಗಿದೆ, ನಾವು ಈ ಥರ ಸಿಲಿಂಡ್ರ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನಮಗೆ ಅಡುಗೆಗೆಲ್ಲ ತೊಂದರೆ ಆಗಬಹುದು. ಆನ್ಲೈನ್ ಬುಕ್ ಮಾಡ್ಬೇಕಾದ್ರೆ ಏನು ಸಮಸ್ಯೆ ಆಗ್ತಾ ಇದೆ? ಆನ್ಲೈನ್ ಬುಕ್ಕಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ ಆನ್ಲೈನ್ ಬುಕ್ ಮಾಡ್ತಾ ಇದ್ವಿ, ಡೋರ್ ಡೆಲಿವರಿ ಕೊಡ್ತಾ ಇದ್ರು. ಹಾಂ, ಹೌದು. ಬಟ್ ಈಗ ನಾವು ಆನ್ಲೈನ್ ಬುಕ್ ಮಾಡ್ಬೇಕಂತ ಬಿಟ್ಟು ನಿನ್ನೆಯಿಂದ ಟ್ರೈ ಮಾಡಿದ್ವಿ, ಮೊನ್ನೆಯಿಂದಲೂ ಟ್ರೈ ಮಾಡಿದ್ವಿ, ಬಟ್ ಅದು ಆಗಿರಲಿಲ್ಲ. 2 ಡೇಸಿಂದಲೂ ನಾನು ಟ್ರೈ ಮಾಡ್ತಾ ಇದ್ದೆ. ಇವತ್ತು ನನಗೆ ಬೆಳಿಗ್ಗೆ ಮೆಸೇಜ್ ಬಂದು ಈಗ ನಾವು ಇಲ್ಲಿಗೆ ಬಂದು ಕೇಳಿದಾಗ ಇವರು ಆಗಿದೆ ನಿಮ್ಮದು, ನಿಮಗೆ ಸಿಗುತ್ತೆ, ನಾಳೆ ಮೋಸ್ಟ್ ಪ್ರಾಬಬಲಿ ನಾಳೆ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಈಗ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಈಗ ನೋ ಸ್ಟಾಕ್ ಅಂತ ಹೇಳ್ತಾರೆ.